ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಒತ್ತಾಯಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಸದಸ್ಯರು ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದರು. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೈಗೂರು ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿರುವುದು ಮತ್ತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ಕ್ಷೌರ ಮಾಡಲು ಹೋದಂಥ ದಲಿತನ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಕೊಲೆ ಮಾಡಿದ ಪ್ರಕರಣ ಕುರಿತಂತೆ ತಕ್ಷಣವೇ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಈಗಾಗಲೇ ಸಾಕಷ್ಟು ದಲಿತರ ಮೇಲೆ ಅನ್ಯಾಯ ದೌರ್ಜನ್ಯ ನಡೀತಾ ಇವೆ, ಅವುಗಳನ್ನು ಸೂಕ್ತವಾಗಿ ತಡೆಗಟ್ಟಬೇಕು ಎಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯಾಯಿತು. ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಮುಖಂಡರಾದ ಕೆಂಚಪ್ಪ ಮಲ್ಲಮ್ಮನವರ ಹಾಗೂ ಅನೇಕ ಪ್ರಮುಖರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ವೇಳೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಸಹ ಮನವಿಯನ್ನು ರವಾನೆ ಮಾಡಿದರು. ಕರ್ನಾಟಕದಲ್ಲಿ ದಲಿತರ ಮೇಲೆ ಹಲ್ಲೆ ಮಾಡತಕ್ಕಂತ ಗುಂಡ ಪುಡಾರಿಗಳಿಗೆ ಕಲಘಟಗಿ ತಾಲೂಕು ಬೇಗೂರ ಗ್ರಾಮದಲ್ಲಿ ದಲಿತನ ಕಾಲನ್ನ ಕಳೆದಂತ ಗುಂಡ ಪುಕಾರಿಗೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಜಿಲ್ಲೆಯಲ್ಲಿ ಕಟಿಂಗ್ ಮಾಡಿಸಲಿಕ್ಕೆ ಹೋದಂತ ದಲಿತರ ಮೇಲೆ ಕ್ಷೌರ ಮಾಡುವಂತ ಒಂದು ಕಥೆಯನ್ನು ಚುಚ್ಚಿ ಕೊಂದಂತ ಕ್ಷೌರಗಳಿಗೆ ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ಆಡಳಿತ ಕುಗ್ಗಿದ ಕರ್ನಾಟಕ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಏಕೆ ಬೇಕು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹೋರಾಟಕ್ಕೆ. ಒಂದು ವೇಳೆ ಇವತ್ತಿನ ದಿವಸ ಏನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಓಂ ನಮಃ ಶಿವಾಯ ಹಿರಾಪುರ ಅವರ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಉತ್ಪೂರ್ಣವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಯಾಕಂತಂದ್ರೆ ಇವತ್ತಿನ ರಾಜ್ಯದಲ್ಲಿ ಏನು ಇಂಥ ಘಟನೆಗಳು ನಡೆಯುತ್ತವ, ಈ ಘಟನೆಗಳ ವಿರುದ್ಧ ಯಾರು ಧ್ವನಿ ಎತ್ತಾಕತ್ತಿಲ್ಲ. ಮಾನ್ಯ ದಲಿತ ಸಿದ್ದರಾಮಯ್ಯನವರು ಇರ್ತಕ್ಕಂಥ ಏನು ಕರ್ನಾಟಕ ಸರ್ಕಾರ ದಲಿತರ ಪರವಾಗಿ ಇರ್ತಕ್ಕಂಥ ಹೇಳ್ತಕ್ಕಂಥ ದಲಿತ ಸಿದ್ದರಾಮಯ್ಯನವರು ಅವ್ರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಪಡೆದಾಡಕತ್ತಾರ. ವಿರೋಧ ಪಕ್ಷದ ನಾಯಕರು ಅವ್ರನ್ನ ಎಡಿ ತಾವ ಕುಂದ್ರಾಕ್ ಪಡೆದಾಡಕತ್ತಾರ. ಇವ್ರು ಇಬ್ಬರು ನಡಬರ್ಕ ಅಧಿಕಾರಿಗಳು ಏನು ಕೆಲಸ ಮಾಡ್ಲಾರ್ದ ಅವ್ರ ಹಿಂದೆ ಅಡ್ಡಾಡ್ಕೊಂತ ನಮ್ಮನ್ನ ಇಂಥ ಎಲ್ಲ ಘಟನೆಗಳಿಗೆ ಕಾರಣಭೂತರಾಗಕತ್ತಾರ. ಇಂಥ ಘಟನೆಗಳಿಗೆ ಕಾರಣಭೂತರ ನಾನು ನೇರವಾಗಿ ಟೀಕಾ ಮಾಡ್ತೇನೆ. ಮತ್ತೆ ಇರ್ತಕ್ಕಂಥ ಏನು ದಲಿತ ಪರ ಹೋರಾಟಗಾರ ಅಂತ ಹೇಳ್ತಾರೆ, ಬರೀ ಫೇಸ್ಬುಕ್ಕಿಗೆ ಒಂದು ಫೋಟೋ ಹಾಕಿನೇ ವಾಟ್ಸಾಪ್ ಹಾಕಿನಂತ ಅವ್ರು ಇಲ್ಲೇ ಸಿಕ್ಕುವಾಗ ಅವ್ರು ಕುಂದ್ರಾಕತ್ತಾರ. ಇರ್ತಕ್ಕಂಥ ಏರಿಯಾ ಒಳಗೆ ಏನು ಮೊನ್ನೆ 16ನೇ ತಾರೀಕಿಗೆ ಕಲಘಟಗಿ ತಾಲೂಕು ಬೇಗೂರು ಗ್ರಾಮದಲ್ಲಿ ಅವ ಹಳೆ ವಯಸ್ಸನ್ನು ಇಟ್ಟುಕೊಂಡು ಒಬ್ರು ಅವ್ರ ಮನೆ ಬಾಜು ಒಂದು ಗಾಡಿ ಪೂಜೆಗೆ ಕರೆದ್ರೆ ಅವನು ಹೋಗಿದ್ರೆ ಏಕಾಏಕಿ ಒಮ್ಮಕ್ಲೆ ಕೊಡ್ಲಿ ಹಣ ತಗೊಂಡ್ಬಂದು ಅವನು ಓಡಾಡಿಸಿ ಹೊಡಿಲಿಕ್ಕೆ ಹೋಗ್ತಾನ. ಅದೇನೋ ಕುತ್ತಿಗೆ ಬೇರೆ ಭಾಗದಲ್ಲಿ ಬಿದ್ದರೆ ಅವತ್ತೇ ಸತ್ತು ಹೋಗ್ತಿದ್ದಾವ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಬರ್ತದ, ಮಾಹಿತಿ ಬರ್ತದೆ. ಆದ್ರೂ ಕೂಡ ಅದು ತಪ್ಪಿ ಕಾಲಿಗೆ ಘಟನೆಗೆ ಆ ಕುಟುಂಬಕ್ಕೆ ಏನಾದ್ರು ಸತ್ತಿದ್ರು ಗೊತ್ತಿತ್ತೋ ಇಲ್ಲೋ. ಒಂದು ಮೊನ್ನೆ ಇವತ್ತು ಈಗಾಗಲೇ ನೀವೆಲ್ಲ ಪತ್ರಿಕೆಯಲ್ಲಿ ವಾಟ್ಸಾಪ್ ಅಲ್ಲಿ ಎಲ್ಲ ಮೀಡಿಯಾ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀರಾ. ಇವತ್ತು ನಾವು ಮನೆ 78 ವರ್ಷದ ಒಂದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಿದ್ದೇವೆ. 78 ವರ್ಷದ ಒಂದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಒಬ್ಬ ದಲಿತ ಯುವಕ ಕಟಿಂಗ್ ಶಾಪಿಗೆ ಹೋದ್ರೆ ಇನ್ನು ಕಟಿಂಗ್ ಮಾಡಂಗಿಲ್ಲ ಅಂತ ಹೇಳ್ತಾನ. ಮಾತುಕತೆ ಚಕಮಕಿ ನಡೀತೈತೆ. ಅದೇ ಚಾಕುನಿಂದ ಕ್ಷೌರ ಮಾಡ್ತಕ್ಕಂಥ ಅದೇ ಚಾಕುನಿಂದ ಚುಚ್ಚಿ ಅವ್ರನ್ನ ಕೊಲೆ ಮಾಡ್ತಾನ. ಇವತ್ತೆಲ್ಲ ಮಾಧ್ಯಮಗಳೆಲ್ಲ ನೋಡಿದ್ರಿ. ಹಾಗಾದ್ರೆ ಇವತ್ತು 78 ವರ್ಷದಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವೆಲ್ಲರೂ ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ. ಹಾಗಾದ್ರೆ ನೀವು ದಲಿತರ ಪರವಾಗಿ ನಾವು ಸರ್ಕಾರದ ಹಾಗಾದ್ರೆ ದಲಿತರ ಪರವಾಗಿ ಸರ್ಕಾರ ಏನ್ ಮಾಡಾಕತೈತಿ? ಅಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಇರ್ತಕ್ಕಂಥ ಗೃಹ ಇಲಾಖೆ ಏನ್ ಮಾಡ್ತಾ ಇರುತ್ತೆ? ಹಾಗಾದ್ರೆ ಕ್ಷೌರದ ಅಂಗಡಿಗೆ ಯಾರು ಅವರಿಗೆ ಪರವಾನಗಿ ಲೈಸೆನ್ಸ್ ಅನ್ನ ಕೊಡ್ತಾ ಇದ್ದಾರೆ? ಅವ್ರಿಗೆ ಏನ್ ಕಂಡೀಷನ್ ಹಾಕಿಸ್ಕೊಂಡು ಅವ್ರಿಗೆ ರಿನ್ಯೂವಲ್ ಮಾಡ್ಕೊತಾ ಇದ್ದಾರೆ? ಆ ಬಳಿಕ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಸ್ಪೃಶ್ಯತೆ ಜಾಗೃತಿ ಒಂದು ಕಾರ್ಯಕ್ರಮಗಳೆಲ್ಲ ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ನಡೆಯಲಿಕ್ಕತ್ತವ. ಇದೇ ಒಂದು ಘಟನೆ ಬಗ್ಗೆ ಏನು ಬೇಗೂರು ಗ್ರಾಮದ ಒಂದು ಘಟನೆ ಬಗ್ಗೆ ಡಿಸ್ಟ್ರಿಕ್ಟ್ ಆಫೀಸರ್ ಜಂಟಿ ನಿರ್ದೇಶಕರಿಗೆ ಫೋನ್ ಹಚ್ಚಿದ್ರೆ 3 ದಿನ ಫೋನ್ ತೆಗಿಲಿಲ್ಲ. ಅವರು 3 ದಿನ ಫೋನ್ ತೆಗಿಲಿಲ್ಲ. ಅಟ್ರಾಸಿಟಿ ಆಕ್ಟ್ ಪ್ರಕಾರ ಸಂವಿಧಾನದ ಪ್ರಕಾರ ಘಟನೆ ಆದ FIR ಆದ 8 ದಿವಸದೊಳಗೆ ಖುದ್ದು
ಅವ್ರ ಮನೆಗೆ ಹೋಗ್ಬೇಕು. ಅಲ್ಲಿ ಇರ್ತಕ್ಕಂತ ಒಂದು ವಾಸ್ತವ ಸ್ಥಿತಿಗತಿಯನ್ನ ಏನು ಪರಿಸ್ಥಿತಿ ಹದಗೆಟ್ಟಿರ್ತದೆ ಅದನ್ನ ಸರಿಪಡಿಸ್ಬೇಕು. ಆ ಕುಟುಂಬಕ್ಕೆ ಒಂದು ಧೈರ್ಯವನ್ನ ತುಂಬಬೇಕು. ಏನು ಇವತ್ತಿಗೆ ಯಾವ ಅಧಿಕಾರಿಗಳು ಬಂದಿಲ್ಲ ಅಲ್ಲಿ. ಹಾಗಾದ್ರೆ ಅಧಿಕಾರಿಗಳ ವರ್ಗ ಯಾವ ನಿಟ್ಟಿನಲ್ಲಿ ಹೊಟ್ಟಿದೆ ಒಂದು ವೇಳೆ ಹೀಗಾಗಿ ಮತ್ತು ಹೋರಾಟಗಾರರು ಇರ್ತಕ್ಕಂಥ ನಾ ಈಗಾಗಲೇ ಹೇಳಿಕೆ ಇಚ್ಛೆ ಪಡ್ತೀನಿ. ನಾವು ಬರೇ ಒಂದ್ ಏನೋ ಪತ್ರಿಕೆದೊಳಗೆ ಫೇಸ್ಬುಕ್ಗೆ ಹಾಕಿದ್ರೆ ಹೋರಾಟಗಾರ ಆಗುದಿಲ್ಲ. ಇಲ್ಲ ಶಾಸಕಾಂಗ ನ್ಯಾಯಾಂಗ ಏನು ಕಾರ್ಯಾಂಗ ಇದು ಎಲ್ಲ ನಮ್ಮನ್ನ ಬೀದಿ ಪಾಲ್ ಮಾಡಾಕತ್ತೈತಿ. ಮತ್ತೆ ನೀವು ಸಮಾಜಕಾಂಗದೊಳಗೆ ಇರ್ತಕ್ಕಂಥ ಹೋರಾಟಗಾರ ಅಂತ ಅನಿಸ್ಕೊಂತ ವಿಸಿಟಿಂಗ್ ಕಾರ್ಡ್ ಇಟ್ಟು ಬರೇ ಡಿಸ್ಟ್ರಿಕ್ಟ್ ಆಫೀಸರ್ ಮುಂದೆ ಬಾಜು ಕುಂತ ಬರೇ ಫೋಟೋ ಹೊಡೆಸ್ಕೊಂಡ್ರಲ್ಲ. ಪ್ರತಿಯೊಂದು ಒಂದು ಹಳ್ಳಿಗೆ ತಿಂಗಳೊಳಗೆ ಒಂದು 2 ಹಳ್ಳಿಗೆ ಬಂದ ಒಂದು ಕಾಲನಿಗಳಿಗೆ ಹೋಗಿ ಭೇಟಿ ಕೊಡ್ರಿ, ಅವರ ಪರಿಸ್ಥಿತಿಯನ್ನ ನೋಡ್ರಿ. ಹಾಗಾದ್ರೆ ಜಾತಿ ಎಲ್ಲ ವಿಷಯದಲ್ಲೂ ಜಾತಿ ಮಾಡ್ತೀರಾ? ಈಗ ಎಷ್ಟು ವರ್ಷ ಆದ್ರಿ ಸಂವಿಧಾನ ಸಿಕ್ಕ? ಮತ್ತೆ ಕಾನೂನುಗಳದು ಏನು ಇವತ್ತು ಜೀವಂತ ಅದೇನಕ್ಕೆ ಈ ಘಟನೆಗಳ ಕಾರ? ನೀವು ಅಲ್ಲಿ ಇದಕ್ಕೆ ಹೋಗ್ಬೇಡ್ರಿ, ಕೊಪ್ಪಳಕ್ಕೆ ಹೋಗ್ಬೇಡ್ರಿ. ನಾನೇ ಬಂದಿಲ್ಲಿ ನವಲಗುಂದ ತಾಲೂಕು ಆರಟ್ಟಿಗೆ ಹೋಗಿದ್ದೆ. ಆರಟ್ಟಿಗೆ ಹೋದ್ರೆ ಆರಟ್ಟಿಯಲ್ಲಿ ದಲಿತರಿಗೆ ಕುಡಿಲಿಕ್ಕೆ ಚಾದಂಗಡಿ ಒಳಗೆ ಕಟ್ಟಿನ ಬೇರೆ ಕಟ್ಟನವ, ಸಾಮಾನುಗಳನ್ನ ಬೇರೆ ಇಟ್ಟ. ಅಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರ ಕರೆದು ಹೇಳಿದ್ರ, ಏ ಬೇಡಪ್ಪ ನಿನ್ ಕೈ ಮುಗಿದ ನೀ ಎದಕ್ ಬಂದೀನಿ ಅದ್ರ ನಿನ್ ಕೆಲಸ ಮುಗಿಸ್ಕೊಂಡು ಇದ್ರ ತಲ್ಲಿ ಬರಬೇಡ ಅಂತ. ಅಷ್ಟು ಭಯದ ವಾತಾವರಣದೊಳಗೆ ಅಲ್ಲಿ ಇರ್ತಕ್ಕಂಥ ಸಮುದಾಯ ಅದಾವ. ಸಿರುಗುಪ್ಪಿ ಗ್ರಾಮದ ಹೈವೇದೊಳಗೆ ಕಟಿಂಗ್ ಸಲೂನ್ ಅದಾರ. ಅವ್ ಯಾರು ಮಾಡಂಗಿಲ್ಲ. ಇಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿದೆ. ಇವತ್ತು